ತಾವರೆಗೆರೆ ಸುದ್ದಿ. ತಾವರೆಗೆರೆ ಕ್ಷೇತ್ರದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರೆಗೆರೆ ಪಟ್ಟಣದಲ್ಲಿ ಮಹಾನ್ ಪವಾಡ ಪುರುಷ ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ರಥೋತ್ಸವ ಭಕ್ತಿಭಾವದಿಂದ ಅದ್ದೂರಿಯಾಗಿ ಜರುಗಿತು. ಲೇಬಾಗಿರಿ ಮಠದ ಸ್ವಾಮಿಗಳಾದ ಶ್ರೀ ದಿವಾಕರ್ ಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಆಶೀರ್ವಚನ ನೀಡಿ ಮಾತನಾಡಿದ ಅವರು, ವಿಶ್ವಕರ್ಮ ಧರ್ಮವು ಸನಾತನ ಹಿಂದೂ ಧರ್ಮವಾಗಿದ್ದು, ಈ ಧರ್ಮದ ಹಿನ್ನೆಲೆಯಲ್ಲಿ ಅನೇಕ ಮಹನೀಯರು ಸಮುದಾಯದ ಏಳಿಗೆಗೆ ತ್ಯಾಗ ಬಲಿದಾನದ ಮೂಲಕ ಅಮರರಾಗಿದ್ದಾರೆ. ನಾಡಿಗೆ ಅಪಾರ ಕೊಡುಗೆ ನೀಡಿದ ಅಮರ ಶಿಲ್ಪಿ ಜಕಣಾಚಾರ್ಯರು ವಿಶ್ವಕರ್ಮ ಸಮುದಾಯದವರಾಗಿದ್ದು, ಶಿಲ್ಪಕಲೆಯಲ್ಲಿ ನಾಡಿನ ಉದ್ದಗಲಕ್ಕೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ವಿಶ್ವಕರ್ಮರು ಬೆಳ್ಳಿ, ಕಂಚು, ಹಿತ್ತಾಳೆ, ಬಡಿಗ, ಕಮ್ಮಾರ ಸೇರಿದಂತೆ ಪಂಚಕಸುಬುಗಳನ್ನು ಹೊಂದಿದ ಸಮುದಾಯವಾಗಿದ್ದು, ಎಲ್ಲ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಮುದಾಯ ರಾಷ್ಟ್ರ ರಾಜಕಾರಣದಲ್ಲಿ ಹಿಂದುಳಿದಿರುವುದರಿಂದ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಮುನ್ನಡೆಯಲು ಸರ್ಕಾರಗಳು ಹೆಚ್ಚಿನ ಸಹಕಾರ ನೀಡಬೇಕಾಗಿದೆ. ಅಲ್ಲದೆ ರಾಜಕೀಯ ರಂಗದಲ್ಲಿ ನಮ್ಮ ಸಮುದಾಯವನ್ನು ಹಿಂದುಳಿದಿದೆ ಎಂದರು. ಪಲ್ಲಕ್ಕಿ ಉತ್ಸವದೊಂದಿಗೆ ನಡೆದ ಶ್ರೀ ಸದ್ಗುರು ಮೌನೇಶ್ವರ ಸ್ವಾಮಿಗಳ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಸೂರಿ ಬೆಲ್ಲ, ಬಾಳೆಹಣ್ಣು ಸೇರಿದಂತೆ ವಿವಿಧ ನೈವೇದ್ಯಗಳನ್ನು ಸಮರ್ಪಿಸಿ ಭಕ್ತಿ ಭಾವವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲೇಬಾಗಿರಿ ಮಠದ ಪೀಠಾಧಿಪತಿ ಬ್ರಹ್ಮ ಆಚಾರ್ಯ ಗುರುಪ್ಪಯ್ಯ ಸ್ವಾಮಿಗಳು, ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷ ಉಮೇಶ್ ಗಟ್ಟೆಪ್ಪ, ಮಾನಪ್ಪ ಆಚಾರ್, ನಿಂಗಪ್ಪ ಆಚಾರ್, ನಿವೃತ್ತ ಶಿಕ್ಷಕ ಲಕ್ಷ್ಮಣ್ ಆಚಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ಶ್ರೀ ದಿವಾಕರ ಸ್ವಾಮಿಗಳು, ಲೇಬಾಗಿರಿ ಮಠ. ಶ್ರೀದೇವಿ ಸರ್ವಮಂಗಳ ಮಂಗಲೇಶ್ವರ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಪ್ರಪ್ರಥಮದಲ್ಲಿ ಇವತ್ತಿನ ದಿವಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಶಾಲಿವಾರ್ಷಿಕ 1947 ವಿಶ್ವಾಸ ಸಂವತ್ಸರದ ಮಾಘ ಶುದ್ಧ ಪೌರ್ಣಮಿ ಭಾರತ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ನಮ್ಮ ವಿಶ್ವಕರ್ಮದ ಮಹಾಪುರುಷನಾದಂಥ ಜಗದ್ಗುರು ಮೌನೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾರತ ಹುಣ್ಣಿಮೆಯಂದು ಶ್ರೀ ಜಗದ್ಗುರು ಮೌನೇಶ್ವರ ಕರ್ತೃಗದ್ದಿಗೆ ಪಂಚಾಮೃತ ಅಭಿಷೇಕ, ನವಗ್ರಹ ಪೂಜೆ, ಗಣಹೋಮ, ನವಗ್ರಹ ಹೋಮ, ವಾಸ್ತು ಹೋಮ ಇತ್ಯಾದಿ ಹೋಮಗಳನ್ನು ನೆರವೇರಿಸುತ್ತಾ ಸಾಯಂಕಾಲ ಮಹಾರಥೋತ್ಸವ ನೆರವೇರಿದೆ. ಈ ಮಹಾರಥೋತ್ಸವಕ್ಕೆ ಎಲ್ಲ ಸದ್ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದಿಂದ ಮತ್ತು ಸುಕ್ಷೇತ್ರ ತಾವರೆಗೆರೆ ಗ್ರಾಮದ ಎಲ್ಲ ವಿಶ್ವಕರ್ಮ ಸದ್ಭಕ್ತರು ಮತ್ತು ವಿವಿಧ ಧರ್ಮದ ಎಲ್ಲ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.